ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳು ಹೇಳು, ಏನ್ ವಿಷಯ? ಮೇಡಮ್, ಅದೃಷ್ಟ ಕೊಲಾಯಿಸ್ತು. ನೀವು ಅನುಮಾನ ಪಟ್ಟಿದ್ದು ನಿಜ ಆಯ್ತು. ಏನ್ ಹೇಳ್ತಿದ್ರ? ಅದೇ ಮೇಡಮ್, ನೀವು ರಾಮಪುರ ಸುತ್ತ ಹುಡುಗರನ್ನ ಬಿಡು ಅಂತ ಹೇಳಿದ್ರಲ್ಲ, ನಾನು ನಿಮ್ಮ ಮಾತು ಕೇಳಿ ಅಲ್ಲಿ ಹುಡುಗರನ್ನ ಬಿಟ್ಟಿದ್ದೆ. ಓಕೆ, ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತಾ? ದೊಡ್ಡ ವಿಷಯನೇ ಸಿಕ್ಕಿದೆ ಮೇಡಮ್. ಆ ನಂದಿನಿ ನೋಡು, ಆ ಪೃಥ್ವಿ ಇದೇ ಊರಲ್ಲೇ ಇದಾರಂತೆ. ಹೌದಾ? ಎಲ್ಲಿದ್ದಾರ ಅವ್ರು? ನೀವು ನೋಡಿದ್ರ ಅವ್ರನ್ನ? ನಮ್ಮ ಹುಡುಗರು ಈಗಷ್ಟೇ ವಿಷಯ ತಲುಪಿಸಿದ್ರು ಮೇಡಮ್. ಅವ್ರೆಲ್ಲಿದ್ರಂತ ಸರಿಯಾಗಿ ಗೊತ್ತಾಗಿಲ್ಲ, ಆದ್ರೆ ಈ ಹಳ್ಳಿಲೇ ಇರೋದಂತೂ ಪಕ್ಕ ಹುಡುಕ್ತೀವಿ ಮೇಡಮ್. ಈ ಹಳ್ಳಿಲಿ ಇರೋದು 3 ಮತ್ತೊಂದು ಮನೆ, ಹುಡುಕಿದ್ರೆ ಪಕ್ಕ ತಗ್ಲಾಕೋತಾರೆ. ಒಟ್ನಲ್ಲಿ ಡೌಟ್ ಅಂತೂ ಕ್ಲಿಯರ್ ಆಗಿದೆ ಮೇಡಮ್. ನೀವು ನಾಳೆ ಇಲ್ಲಿಗೆ ಬಂದ್ರೆ ನಿಮ್ ಕಣ್ಮುಂದೆನೆ ಅವ್ರನ್ನ ಸುಟ್ಟು ಬೂದಿ ಮಾಡ್ಬೋದು. ಇಂಥ ಟೈಮ್ಗೋಸ್ಕರನೇ ಕಾಯ್ತಿದ್ದೆ. ಈಗ ನನ್ನ ಟೈಮ್ ಬಂದಿದೆ. ಒಬ್ಳು ಬದುಕಿದಾಳೆ ಅಂತ ನಾನು ಸುಮ್ಮನಿದ್ದೆ, ಇನ್ನೊಬ್ಬ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂತ ಹುಡುಕ್ತಿದ್ದೆ. ಆದ್ರೆ ಈಗ ಇಬ್ರು ಒಟ್ಟಿಗೆ ಸಿಕ್ಕಿದ್ದಾರೆ. ಅವರಿಬ್ರು ಸಾವು ನನ್ನ ಕೈಯಿಂದಾನೆ. ಅವರಿಬ್ಬರಿಗೂ ಸಮಾಧಿ ಕಟ್ಟಿದ್ರೇನೆ ನನಗೆ ನೆಮ್ಮದಿ. ಬರ್ತೀನಿ, ನಾಳೆನ ನಾನು ಅಲ್ಲಿಗೆ ಬರ್ತೀನಿ. ಓಕೆ ಮೇಡಮ್. ಹೇಯ್, ನಾಳೆ ಮೇಡಮ್ ಇಲ್ಲಿ ಬರ್ತಾ ಇದ್ದಾರೆ. ನನ್ನ ಮಕ್ಕಳು ಎಲ್ಲಿದ್ರಂತ ನಾವು ಹುಡುಕಿ ರೆಡಿಯಾಗಿರ್ಬೇಕು. ಏನ್ ನಂದಿನಿ ಅಮ್ಮ ಇದು? ಪ್ರತಿದಿನ ತಣ್ಣೀರು ಸ್ನಾನ ಮಾಡ್ತೀರಾ, ವೃತ ಪೂಜೆ ಅಂತ ಊಟ ಬಿಡ್ತೀರಾ. ಹೀಗೆ ಆದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಕು? ನನಗೇನು ಆಗಲ್ಲ ಪೃಥ್ವಿ ಅಣ್ಣ. ನಾನು ಬರೀ ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರೆ ಅದು ಸ್ವಾರ್ಥ ಆಗತ್ತೆ. ನಮ್ಮವ್ರು ಎಲ್ಲರೂ ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡಿದ್ರೆ ಆಗ ನಾನು ಮಾಡ್ತಾ ಇರೋ ವ್ರತಕ್ಕೂ ಒಂದು ಅರ್ಥ ಇರತ್ತೆ. ದೊಡ್ಡ ಮನಸ್ಸು ನಂದಿನಿ ಅಮ್ಮ ನಿಮ್ದು. ಆ ಸಾಲಿಗ್ರಾಮದ ಮಣ್ಣಿನ ಸಂಸ್ಕಾರನೇ ಆಗಿದೆ. ನನಗೂ ಅರ್ಥ ಆಗತ್ತಮ್ಮ ನಿಮ್ಮ ಪರಿಸ್ಥಿತಿ ಏನು ಅಂತ. ವೀರು ಜೊತೆ ಆ ರಾಕ್ಷಸಿ ಇರೋವರೆಗೂ ಅವನು ವಿಷ ಸರ್ಪದ ಜೊತೆ ಇದ್ದ ಹಾಗೆ. ಅವಳಿಂದ ವೀರುಗೆ ಏನೂ ತೊಂದರೆ ಆಗಬಾರ್ದು, ಅವನಿಗೆ ಶ್ರೇಯಸ್ ಆಗಬೇಕು ಅಂತ ನೀವಿಲ್ಲಿ ಬೇಡ್ಕೋತಾ ಇದ್ದೀರಾ. ಆದರೆ ವೀರು ನಿಮ್ಮನ್ನು ದ್ವೇಷಿಸ್ತಾ ಇದ್ದಾನೆ. ಎಂಥ ವಿಪರ್ಯಾಸ ನಂದಿನಿ ಅಮ್ಮ ಇದು. ವಿಪರ್ಯಾಸ ಅಲ್ಲ ಅಣ್ಣ, ಆ ವಿಷ ಜಂತು ಇದ್ದಾಳಲ್ಲ, ಅವಳ ಅಟ್ಟಹಾಸ ಎಲ್ಲದಕ್ಕೂ ಒಂದು ಕೊನೆ ಅಂತ ಇದ್ದೇ ಇರತ್ತೆ. ಅದೇನೋ ನಿಜಾನೇ. ಆದರೂ ಈಗ ಚಳಿಗಾಲ, ಈ ಸಲ ಚಳಿ ಬೇರೆ ಜಾಸ್ತಿ ಇದೆ. ನಿಮ್ಮ ಹುಷಾರ್ ತಪ್ಪು ಏನಾದರೂ ಹೆಚ್ಚು ಕಮ್ಮಿ ಆದರೆ? ಆ ಚಿಂತೆ ಬೇಡ ಅಣ್ಣ. ಈ ನಂದಿನಿ ಜೀವ ಅಷ್ಟು ಸುಲಭವಾಗಿ ಹೋಗಲ್ಲ. ಹಾಗೆ ಹೋಗೋ ಹಾಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಆ ವಿಜಯಾಂಬಿಕಾ ನನ್ನನ್ನು ಸಾಯಿಸ್ಬಿಡ್ತಿದ್ಲು. ಈಗಲೂ ಅವಳು ನಾನು ಸತ್ತಿದ್ದೀನಿ ಅಂತಾನೆ ಅಂದ್ಕೊಂಡಿದ್ದಾಳೆ. ಆದರೆ ನನ್ನ ಆಯುಸ್ಸು ಗಟ್ಟಿಯಾಗಿತ್ತು. ಅವಳ ಸಾವು ನನ್ನ ಕೈಯಲ್ಲಿ ಬರೆದಿದೆ. ಅದಕ್ಕೆ ನಾನಿನ್ನೂ ಬದುಕಿದ್ದೀನಿ. ಇಷ್ಟೆಲ್ಲ ಆದಮೇಲೂ ನಾನು ಇದ್ದೀನಿ ಅಂದರೆ ಅದ್ರ ಹಿಂದೆ ಏನೋ ಒಂದು ಉದ್ದೇಶ ಇದೆ, ಏನೋ ಒಂದು ಕಾರಣ ಇದೆ ಅಂತ ನಿಮ್ಗೆ ಅನ್ಸಲ್ವಾ ಅಣ್ಣ? ಅನ್ಸುತ್ತೆ ಅಮ್ಮ. ನಿಮ್ಮ ಉದ್ದೇಶ ಈಡೇರೋದಕ್ಕೋಸ್ಕರ ನಾನು ಜೀವ ಕೊಡೋದಕ್ಕೂ ತಯಾರಾಗಿದ್ದೀನಿ. ನೀವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ ನಂದಿನಿ ಅಮ್ಮ. ಅಣ್ಣ, ನಾನು ನನ್ನ ಮಗಳನ್ನ ಸೇರಬೇಕು. ನನ್ನ ಮಗಳಿಗೆ ನಾನು ನನ್ನ ಪ್ರೀತಿನ ಕೊಡಬೇಕು. ನಾನು ನನ್ನ ಗಂಡನ ಪ್ರೀತಿನ ಪಡ್ಕೋಬೇಕು. ನನ್ನ ಗಂಡನ ಮನಸ್ಸಲ್ಲಿರೋ ಆ ಅನುಮಾನ ಅನ್ನೋ ಕೆಟ್ಟ ಪಿಶಾಚಿನ ಸುಟ್ಟಾಕ್ಬೇಕು. ನನ್ನ ಹೆಸರಿಗೆ ಅಂಟಿರೋ ಕಳಂಕನ ಅಳಿಸಾಕ್ಬೇಕು. ಅಲ್ಲಿವರೆಗೂ ನನಗೇನೂ ಆಗಲ್ಲ ಅಣ್ಣ. ನಿಜಾನಮ್ಮ, ಅಲ್ಲಿವರೆಗೂ ನೀವು ಗಟ್ಟಿಯಾಗಿರ್ಬೇಕು. ನಿಮ್ಮನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದು. ಹೋಗ್ಲಿ, ಊಟ ಆದ ತಕ್ಷಣ ಒಂದು ಸ್ವಲ್ಪ ಕಷಾಯ ಏನಾದರೂ ಕುಡೀರಿ, ಒಂದು ಮಾತ್ರೆ ಏನಾದರೂ ತಗೊಳ್ಳಿ. ಕಷಾಯ ಕುಡಿತೀನಿ ಅಣ್ಣ, ಮಾತ್ರೆ ಇಲ್ಲ. ಅದನ್ನು ನಾಳೆ ತರಿಸ್ಕೊಳ್ತೀನಿ. ಅಯ್ಯಯ್ಯೋ, ನಾಳೆನಾ? ನಾಳೆವರೆಗೂ ಜ್ವರ ಗಿರ ಬಂದ್ಬಿಟ್ರೆ? ಇಲ್ಲ ಇಲ್ಲ, ಈಗಲೇ ಹೋಗಿ ತಂದ್ಬಿಡ್ತೀನಿ. ಅಣ್ಣ ಬೇಡ ಅಣ್ಣ, ನಾವೀಗ ಹೊರಗಡೆ ಎಲ್ಲೂ ಹೋಗೋದು ಬೇಡ. ಕಳೆದ ಸಲ ನೀವು ಮಾತ್ರೆ ತರೋದಕ್ಕೆ ಹೋಗಿ ಅವ್ರುಗಳ ಕಣ್ಣಿಗೆ ಬಿದ್ದಿದ್ರಿ. ಮತ್ತೇನು ತೊಂದರೆ ಆಗೋದು ಬೇಡ. ನಾಳೆ ಪದ್ದು ಬರೋವಾಗ ತರೋದಕ್ಕೆ ಹೇಳ್ತೀನಿ. ಇಲ್ಲಮ್ಮ, ಹುಷಾರಾಗಿ ಹೋಗಿ ಬರ್ತೀನಿ. ಕತ್ಲಾಗಿದೆಯಲ್ಲ, ಯಾರಿಗೂ ಕಾಣಿಸ್ಕೊಳ್ಳಲ್ಲ. ಅಣ್ಣ ಬೇಡ, ನೀವು ನನ್ನ ಮಾತು ಕೇಳಿ.
ಅಣ್ಣ ಇಷ್ಟೊತ್ತಲ್ಲಿ ಯಾರಿರ್ಬೋದು? ಪದ್ದು ಏನಾದರೂ? ಸಾಧ್ಯ ಇಲ್ಲ, ಇಷ್ಟೊತ್ತಲ್ಲಿ ಪದ್ದು ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ. ನಂದಿನಿಮ್ಮ, ನೀವು ಒಳಗಡೆ ಹೋಗಿ, ಯಾರು ಬಂದಿದ್ದಾರೆ ಅಂತ ನಾನು ನೋಡ್ತೀನಿ. ಬೇಡ ಅಣ್ಣ, ಆಮೇಲೆ ನಿಮ್ಗೇನಾದರೂ ಹೆಚ್ಚು ಕಡಿಮೆ ಆದರೆ? ನನಗೆ ಏನಾದರೂ ಪರವಾಗಿಲ್ಲ, ಮೊದಲು ನೀವು ಒಳಗಡೆ ನಡೀರಿ, ನಿಮಗೇನು ಆಗಬಾರ್ದು. ನಡೀರಿ. ಅಣ್ಣ ಬೀಗ ಬೇರೆ ಹಾಕವ್ರೆ, ಏನ್ ಕಣ ಬಾಗಿಲು ಬಡಿಸ್ತಿರೋದು? ಏಯ್, ಬೀಗ ಹಾಕ್ಬಿಟ್ಟು ಒಳಗಡೆ ಇಟ್ಕೊಂಡು ಆಡ್ಕಡೆ ಹೇಗೋ ಗೊತ್ತಾಗುತ್ತೆ. ಬಾಗಿಲು ಬಡಿಯೋ. ಹೌದಣ್ಣ. ಬಾಗಿಲು ತೆಗೀರಿ. ಛೇ, ಯಾರು ಇಲ್ಲ ಅನ್ಸುತ್ತೆ. ಬಂದ್ರ ಅಮ್ಮೋರು ವ್ರತ ಮಾಡ್ತಿದ್ದಾರೆ. ಅಕಸ್ಮಾತ್ ಅವ್ರಿಗೆ ಶೀತ ಜ್ವರ ಏನಾದ್ರೂ ಬಂದ್ರೆ ಇದರಲ್ಲಿ ಮಾತ್ರೆ ಟಾನಿಕ್ ಇದೆ, ಹಾಗೆ ಬಿಸ್ನೀರ್ ಕೊಟ್ಬಿಡು. ಇಂತಿ ಪದ್ದು. ಪದ್ದು ನಿಜವಾಗ್ಲೂ ಸಾಲಿಗ್ರಾಮದ ಬಂಟನೆ. ದೂರದಲ್ಲಿದ್ರು ಈ ಮನೆಯನ್ನು ಕಾಯ್ತಾ ಇದ್ದಾನೆ. ಪದ್ದು ನನ್ನ ಗೆಳೆಯ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನ್ಸುತ್ತೆ.